ನಮಸ್ಕಾರಗಳು ಮಕರ ರಾಶಿಯ ಬಂಧುಗಳೇ. ನಿಮ್ಮದು ಹಠಾತ್ ಸ್ವಭಾವ, ಗುರಿ ಮುಟ್ಟುವವರೆಗೆ ನಿಷ್ಕ್ರಮಿಸದ ಗುಣ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಪಡುತ್ತಿರುವ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ, ನನ್ನ ಕಾಲನ್ನು ಯಾರೋ ಎಳೆಯುತ್ತಿದ್ದಾರೆ ಎಂಬ ಅಸಹಾಯಕತೆಯನ್ನು ಅನುಭವಿಸುತ್ತಿದ್ದೀರಾ. ಸಾಲದ ಬಾಧೆ ಅಥವಾ ಕೆಲಸದ ಒತ್ತಡ ನಿಮ್ಮನ್ನು ಹೈರಾಣಿಗಿಸುತ್ತಿದೆಯೇ? ಮಕರ ರಾಶಿಯವರೇ, ತಾಳ್ಮೆಯಿಂದ ಇಂದು ಫೆಬ್ರವರಿ 19ರಂದು ಗುರುವಾರ ನಿಮ್ಮ ರಾಶಿಯಾಧಿಪತಿ ಶನಿ ಮಹಾತ್ಮ ಮತ್ತು ಗುರುವಿನ ಪರೋಕ್ಷ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ಮಕರ ರಾಶಿಯವರೇ, ಇಂದು ಸವಾಲುಗಳಿದ್ದರೂ ಆದರೆ ಕೊನೆಯಲ್ಲಿ ದೊಡ್ಡ ವಿಜಯ ಕಾದಿದೆ. ಇಷ್ಟು ದಿನ ನಿಮ್ಮ ಶ್ರಮವನ್ನು ಕಡೆಗಣಿಸಿದವರು ಇಂದು ನಿಮ್ಮ ಮುಂದೆ ಬಂದು ನಿಲ್ಲುವ ಸಮಯ ಬಂದಿದೆ. ಇಂದು ಮಧ್ಯಾಹ್ನದ ನಂತರ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಒಂದು ಮಹತ್ತರ ತಿರುವು ಸಿಗಲಿದೆ. ಆ ಸುವರ್ಣ ಅವಕಾಶ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೀವೇ ನೋಡಿ. ಮಕರ ರಾಶಿಯ ಅಧಿಪತಿ ಕರ್ಮಕಾರಕ ಶನಿ. ಇಂದು ಶನಿಯ ತನ್ನದೇ ಆದ ರಾಶಿಯಲ್ಲಿ ಬಲಿಷ್ಠನಾಗಿದ್ದು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದರೆ ಯಶಸ್ಸನ್ನು ನೀಡಲಿದ್ದಾನೆ. ಇಂದು 2ನೇ ಮನೆಯಲ್ಲಿ ಗ್ರಹಗಳ ಸಂಚಾರವಿರುವುದರಿಂದ ಹಣದ ಅರಿವು ಉತ್ತಮವಾಗಿರುತ್ತದೆ. ನಿಮ್ಮ ರಾಶಿಯ ಮೇಲೆ ಗುರು ಗ್ರಹದ ದೃಷ್ಟಿ ಇರುವುದರಿಂದ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಹಿರಿಯ ಸಲಹೆಯಿಂದ ಅವು ಸುಲಭವಾಗಿ ಬಗೆಹರಿಯಲಿವೆ. ಇಂದು ನೀವು ಮಾಡುವ ಶ್ರಮ ವ್ಯರ್ಥವಾಗುವುದಿಲ್ಲ, ಅದರ ಫಲ ಇಂದು ಸಂಜೆಯೊಳಗೆ ನಿಮ್ಮ ಕೈ ಸೇರಲಿದೆ. ನೌಕರ ವರ್ಗದವರಿಗೆ, ಮಕರ ರಾಶಿಯ ಉದ್ಯೋಗಿಗಳೇ, ಇಂದು ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಿಸಲಿದೆ. ಹಳೆಯ ಬಾಕಿ ಕೆಲಸಗಳನ್ನು ಮುಗಿಸಲು ನೀವು ಹಗಲಿರುಳು ಶ್ರಮಿಸಬೇಕಾಗಬಹುದು. ಆದರೆ ನೆನಪಿಡಿ, ಆ ಶ್ರಮ ನಿಮ್ಮ ಬಾಸ್ ಕಣ್ಣಿಗೆ ಬೀಳಲಿದೆ. ಹೊಸ ಪ್ರಾಜೆಕ್ಟ್ ಅಥವಾ ಉನ್ನತ ಸ್ಥಾನದ ಜವಾಬ್ದಾರಿ ಇಂದು ನಿಮ್ಮ ಹೆಗಲಿಗೆ ಬರಬಹುದು. ಕಬ್ಬಿಣ ತಾಂತ್ರಿಕ ಕ್ಷೇತ್ರ ಅಥವಾ ಗಣಿಗಾರಿಕೆ ಕ್ಷೇತ್ರದಲ್ಲಿರುವವರಿಗೆ ಇಂದು ಲಾಭದಾಯಕ ದಿನವಾಗಿದೆ. ಹಾರ್ಡ್ವೇರ್, ಎಲೆಕ್ಟ್ರಿಕ್ ಅಥವಾ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ವ್ಯಾಪಾರಸ್ಥರಿಗೆ ಇಂದು ದೊಡ್ಡ ಮಟ್ಟದ ಆರ್ಡರ್ಗಳು ಕೈ ಸೇರಲಿದೆ. ಸ್ಥಿರಾಸ್ತಿ ಅಥವಾ ರಿಯಲ್ ಎಸ್ಟೇಟ್ ಮೇಲೆ ಹಣ ಹೂಡಲು ಇದು ಅತ್ಯಂತ ಶುಭ ದಿನ. ದೀರ್ಘಕಾಲದ ಹೂಡಿಕೆಗಳು ನಿಮಗೆ ಭವಿಷ್ಯದಲ್ಲಿ ಕೋಟ್ಯಾಂತರ ರೂಪಾಯಿ ಲಾಭ ತಂದುಕೊಡಲಿದೆ. ಇಂದು ಯಾರೊಂದಿಗೂ ವಾಗ್ವಾದ ಇಳಿಯಬೇಡಿ. ವಿಶೇಷವಾಗಿ ಕೆಳ ಹಂತದ ಕಾರ್ಮಿಕರ ಜೊತೆ ಪ್ರೀತಿಯಿಂದ ನಡೆದುಕೊಳ್ಳಿ. ಆರ್ಥಿಕವಾಗಿ ಮಕರ ರಾಶಿಯವರು ಇಂದು ಅತ್ಯಂತ ಸ್ಥಿರವಾದ ದಿನ. ಹಳೆಯ ಬಾಕಿ, ಬಹಳ ದಿನಗಳಿಂದ ಬರಬೇಕಿದ್ದ ಹಣ ಅಥವಾ ಸಾಲ ನೀಡಿದ ಹಣ ಇಂದು ಅಲ್ಪ ಪ್ರಮಾಣದಲ್ಲಿ ವಾಪಸ್ ಬರಲಿದೆ. ಸಾಲದ ಸುಳಿ. ಹೊಸದಾಗಿ ಸಾಲ ಮಾಡುವ ಮುನ್ನ 100 ಬಾರಿ ಯೋಚಿಸಿ. ಇಂದು ಆದಷ್ಟು ಖರ್ಚುಗಳ ಮೇಲೆ ಹತೋಟಿ ಇರಲಿ. ಪಿತೃಗಳ ಆಸ್ತಿ ಅಥವಾ ವಿಮೆಯ ಮೂಲಕ ಹಣ ಬರುವ ಯೋಗವಿದೆ. ಇಂದು ದಾನ ಧರ್ಮಗಳಲ್ಲಿ ಸ್ವಲ್ಪ ಹಣ ವ್ಯಯಿಸುವುದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಮನೆಯಲ್ಲಿ ಒಂದು ರೀತಿಯ ಶಿಸ್ತಿನ ವಾತಾವರಣ ಇರಲಿದೆ. ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ನೀವು ಇಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳಬಹುದು, ಅದು ಅವರ ಭವಿಷ್ಯಕ್ಕೆ ಒಳ್ಳೆಯದು. ಪತಿ ಪತ್ನಿಯರ ನಡುವೆ ಭಾವನಾತ್ಮಕತೆಗಿಂತ ವಾಸ್ತವಿಕ ಮಾತುಗಳು. ಎಚ್ಚರವಿರಲಿ. ಸಂಗಾತಿಯು ನಿಮ್ಮ ಕೆಲಸದ ಒತ್ತಡವನ್ನು ಅರ್ಥ ಮಾಡಿಕೊಂಡು ಬೆಂಬಲವಾಗಿ ನಿಲ್ಲುತ್ತಾರೆ. ಪ್ರೇಮಿಗಳಿಂದ ಒಂದು ಸಾಮಾನ್ಯ ದಿನ. ನಿಮ್ಮ ಪ್ರೀತಿಯಲ್ಲಿ ಗಾಂಭೀರ್ಯವಿರಲಿ. ಇಂದು ನಿಮ್ಮ ಸಂಗಾತಿಗೆ ನೀವು ನೀಡುವ ಭರವಸೆಗಳು ಭವಿಷ್ಯದಲ್ಲಿ ಮದುವೆಯಾಗಿ ಪರಿವರ್ತನೆಯಾಗಲಿದೆ. ಮಕರ ರಾಶಿಯವರು, ಇಂದು ಮಂಡಿ ನೋವು ಅಥವಾ ಕೀಲು ನೋವಿನ ಬಗ್ಗೆ ಎಚ್ಚರವಿರಲಿ. ಅತಿಯಾದ ಕೆಲಸದಿಂದ ದೈಹಿಕವಾಗಿ ಆಯಾಸವಾಗಬಹುದು. ವಾಯುದೋಷ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡಬಹುದು. ಹಾಗಾಗಿ ಎಣ್ಣೆ ಪದಾರ್ಥಗಳನ್ನು ತಪ್ಪಿಸಿ. ಇಂದು ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಮತ್ತು ಕಾಲುಗಳ ವ್ಯಾಯಾಮಕ್ಕೆ ಆದ್ಯತೆ. ಇಂದು ಹೆಚ್ಚು ನೀರು ಕುಡಿಯುವುದು ಅವಶ್ಯಕ. ವಿದ್ಯಾರ್ಥಿಗಳಿಂದ ಕಠಿಣ ಪರಿಶ್ರಮದ ದಿನ. ತಾಂತ್ರಿಕ ಮತ್ತು ಶಿಕ್ಷಣದಲ್ಲಿ ಪಡೆಯುತ್ತಿರುವವರಿಗೆ ಇಂದು ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಲಿದೆ. ಸೋಮಾರಿತನ ಬಿಟ್ಟು ಓದಿನಲ್ಲಿ ತೊಡಗಿದರೆ ಮಾತ್ರ ಗುರಿ ಮುಟ್ಟಲು ಸಾಧ್ಯ. ಶುಭ ಸಂಖ್ಯೆ 8, 17, 26 ಆಗಿರುತ್ತದೆ. ಶುಭ ಬಣ್ಣ ಕಪ್ಪು ಮತ್ತು ಬೂದು ಬಣ್ಣ ಆಗಿರುತ್ತದೆ. ಈ ದಿನದ ಶುಭ ಸಮಯ 5ರಿಂದ ರಾತ್ರಿ 7:30ವರೆಗೂ. ನೀವು ಯಾವುದೇ ಕೆಲಸಗಳನ್ನು ಮಾಡುವುದಕ್ಕೆ ಶುಭ ಸಮಯವಾಗಿದೆ. ವರ್ಜಿಸಬೇಕಾದ ಬಣ್ಣ ಹಳದಿ ಮತ್ತು ಕೇಸರಿ ಬಣ್ಣವನ್ನು ನೀವು ತಪ್ಪಿಸಬೇಕಾಗುತ್ತದೆ. ಮಕರ ರಾಶಿಯವರೇ, ಶನಿ ಮಹಾತ್ಮನ ಕೃಪೆ ಪಡೆಯಲು ಇಂದು ಈ ಪರಿಹಾರ ಮಾಡಿ. ನಿಮಗೆ ಈ ಹತ್ತಿರದ ಆಂಜನೇಯ ಸ್ವಾಮಿ ಅಥವಾ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ. ಬಡವರಿಗೆ ಅಥವಾ ವಿಕಲಚೇತನರಿಗೆ ಕಪ್ಪು
ಬಟ್ಟೆ ಅಥವಾ ಅನ್ನವನ್ನು ದಾನ ಮಾಡಿ. ಓಂ ಶನೇಶ್ವರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ಕೆಲಸದಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಈ 3 ಪರಿಹಾರಗಳನ್ನು ನೀವು ಮಾಡದಿದ್ದರೆ ಯಾವುದೇ ಕಾರಣಕ್ಕೂ ನಿಮಗೆ ಈ ಪ್ರತಿಫಲ ಸಿಗೋದಿಲ್ಲ. ಮಕರ ರಾಶಿಯವರೇ, ಕಷ್ಟಪಡದೆ ಯಾವುದೂ ಸಿಗುವುದಿಲ್ಲ ಎಂಬುದು ನಿಮಗೆ ಗೊತ್ತು. ನಿಮ್ಮ ಶ್ರಮಕ್ಕೆ ಪ್ರತಿಫಲ ನೀಡಲು ಶನಿ ಮಹಾತ್ಮ ಸಜ್ಜಾಗಿದೆ. ಧೈರ್ಯದಿಂದ ಮುನ್ನಡೆಯಿರಿ. ವೀಕ್ಷಕರೇ, ಈ ವಿವರವಾದ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಮಕರ ರಾಶಿಯ ಸ್ನೇಹಿತರು ಹಾಗೂ ಬಂಧುಗಳಿಗೆ ಶೇರ್ ಮಾಡಿ. ದಿನನಿತ್ಯದ ನಿಖರ ಭವಿಷ್ಯಕ್ಕಾಗಿ ನಮ್ಮ ಚಾನಲ್ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ. ಕಾಮೆಂಟ್ನಲ್ಲಿ ಜೈ ಶನಿದೇವ ಎಂದು ಬರೆಯಲು ಮರೆಯಬೇಡಿ. ಈ ದಿನ ಯಶಸ್ವಿಯಾಗಿರಲಿ. ಧನ್ಯವಾದಗಳು.